ಕ್ಷೇತ್ರದ ಶಾಸಕರು ಮತ್ತು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ನೇತೃತ್ವದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಬಿಜಿ ಸ್ವಯಂ ಸೇವಕರ ಸಂಘದ ಆಶ್ರಯದಲ್ಲಿ ಜಕ್ಕೂರು ಅರ್ಕಾವತಿ ಮೈದಾನದಲ್ಲಿ ಆಯೋಜಿಸಿದ್ದ 2 ದಿನಗಳ ಸಂಕ್ರಾಂತಿ ಸುಗ್ಗಿ ಹುಗ್ಗಿ ಸಾಂಸ್ಕೃತಿಕ ಸಂಭ್ರಮ ಆಚರಣೆಯಲ್ಲಿ ಕಂಡುಬಂದ ದೃಶ್ಯಗಳಿವು. ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ, ಅವರೆಕಾಯಿ, ಕಬ್ಬು, ಗೆಣಸು, ಸಿಹಿ ಖಾರ ಪೊಂಗಲ್ ವಿತರಿಸಲಾಯಿತು. ಹಾಗೂ ಎತ್ತುಗಳು ಮತ್ತು ಕುರಿಗಳ ಆಕರ್ಷಣೆ, ಸಿಂಚನ ಮೇಕೆ ಮತ್ತು ಕುರಿ ಫಾರ್ಮ್ನ ಡಾರ್ಪರ್ ದುಂಬಾ, ಆನ್ಸ್ ಮೆರಿನೋ ತಳಿಯ ಕುರಿಗಳು, ಪುಂಗನೂರು ಮಿನಿಯೇಚರ್ ತಳಿಯ ಹಸುಗಳು ಹಾಗೂ ಹಳ್ಳಿಕಾರ್ ಎತ್ತುಗಳ ಪ್ರದರ್ಶನ ಜನರನ್ನು ಆಕರ್ಷಿಸಿತು. ರಾಶಿ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಭೂಮಿ ಪ್ರಕೃತಿಯನ್ನ ಆರಾಧಿಸೋ, ನಮ್ಮ ಮೂಲ ಸಂಸ್ಕೃತಿ ಹಾಗೂ ಜಾನಪದ ಕಲೆಗಳನ್ನು ಉಳಿಸೋ ಹಾಗೂ ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋ ಸಲುವಾಗಿಯೇ ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು, ಜಾಲ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಎನ್.ಕೆ. ಮಹೇಶ್ ಕುಮಾರ್ ರವರು, ದೊಡ್ಡಬೊಮ್ಮಸಂದ್ರ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಆರ್.ಎಂ. ಶ್ರೀನಿವಾಸ್ ರವರು, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಪಿ. ರಾಹುಲ್ ರವರು, ಶ್ರೀ ಬಿ.ಕೆ. ನಾರಾಯಣಸ್ವಾಮಿ ರವರು, ಕೆಡಿಪಿ ಸದಸ್ಯರು, ಬೆಂಗಳೂರು ನಗರ ಜಿಲ್ಲೆ ಉತ್ತನಹಳ್ಳಿ ಶ್ರೀ ಜಯಕುಮಾರ್ ರವರು, ಶ್ರೀ ಎಚ್.ಎ. ಶಿವಕುಮಾರ್ ರವರು, ಶ್ರೀ ಹನುಮ ಜಯಂತಿರವರು ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಸ್ಥಳೀಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಎಲ್ಲ ಜನರಿಗೆ ಒಳ್ಳೆಯದಾಗಲಿ. ಒಂದು ಹೊಸ ವರ್ಷ ಆರಂಭ. ಎಲ್ಲ ರೈತರು ಒಂದು ಬೆಳೆನ ಕಟಾವು ಮಾಡಿ ಸುಗ್ಗಿ ಹಬ್ಬನ ಆಚರಣೆ ಮಾಡುವಂಥ ಪದ್ಧತಿ ಹಿಂದಿನ ಕಾಲದಿಂದನೂ ಬರ್ತಾ ಇದೆ. ಆದ್ದರಿಂದ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಚೆನ್ನಾಗಾಗಲಿ. ಅದೇ ರೀತಿ ಇವತ್ತಿನ ದಿನ ನಮ್ಮ ಜಕ್ಕೂರು ಮೈದಾನದಲ್ಲಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಒಂದು ಸುಗ್ಗಿ ಹುಗ್ಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಉದ್ದೇಶ ಏನು ಅಂದರೆ, ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಜನರಾಗಿರ್ಬೋದು, ಅವ್ರಿಗೆ ಈ ಹಳ್ಳಿ ಸೊಗಡು ಏನು ಹಿಂದೆ ಗ್ರಾಮೀಣ ಸೊಗಡು, ಹಿಂದೆ ಗ್ರಾಮೀಣ ಆಟಗಳಾಗಿರ್ಬೋದು, ಪ್ರಾಣಿಗಳ ಜೊತೆ ಸಮಯ ಕಳೆಯುವಂಥದ್ದಾಗಿರ್ಬೋದು, ಎತ್ತಿನ ಬಂಡಿ ರೈಡ್ ಸವಾರಿ ಹೋಗುವಂಥದ್ದಾಗಿರ್ಬೋದು, ಪ್ರತಿಯೊಂದು ಉಗುರಿ ಆಡಿಸೋದು, ಗಾಳಿಪಟ ಆಡಿಸೋಂಥದ್ದು, ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಎಲ್ಲ ಮರೀಚಿಕೆ ಆಗ್ತಾ ಇರೋಂಥದ್ದು, ಇವೆಲ್ಲ ಮರು ಸೃಷ್ಟಿ ಆಗಬೇಕು ಅಂತೇಳಿ ಈ ಒಂದು ಹಿಂದೆ ಆಗ್ತಾ ಇರೋವಂಥ ಕೆಲಸಗಳನ್ನ ಮೆಲುಕಾಕಿ ಇದೊಂದು ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿ ನಮ್ಮ ಮಾನ್ಯ ಶಾಸಕರು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ನಿನ್ನೆ ಶನಿವಾರ, ಇವತ್ತು ಭಾನುವಾರ 17, 18 ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ. ಇವತ್ತು ಒಂದು ಸಂಜೆ ನಾಟಕ ಕೂಡ ಇಟ್ಕೊಂಡಿದ್ದಾರೆ. ಮಹಾಭಾರತ 18 ದಿವಸಗಳ ಮಹಾಭಾರತದಂತೇಳಿ ತುಂಬ ಪೌರಾಣಿಕವನ್ನು ಕೂಡ ಒಂದು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ನಮ್ಮ ಶಾಸಕರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಮ್ಮ ಮಾರೇನಹಳ್ಳಿಯಲ್ಲಿ ಸುಮಾರು ಒಂದು 22 ದೇವರುಗಳ ಮೆರವಣಿಗೆ, ಮುತ್ತಿನ ಪಲ್ಲಕ್ಕಿಗಳನ್ನ ಮಾಡಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳನ್ನು ಅವರು ಹಾಕ್ಕೊಂಡು ಎಲ್ಲ ಶಬರಿಮಲೆಗೆ ತೆರಳಿರ್ತಾರೆ. ಎಲ್ಲರೂ ಸಹ ಹೋಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರುವಂಥ ಕಾರ್ಯಕ್ರಮಗಳು ಆಗ್ತಾಯಿದೆ. ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಸರು ರಾಹುಲ್, ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು.